ಅಲ್ಲಿ ಸರಿಯಾಗಿ ನೋವಾಗ್ಲಿಲ್ಲ ಅಂದ್ರೆ ನಾನು ಬಿಡ್ತಿರ್ಲಿಲ್ಲ ಕಣೆ ಇದನ್ನ ಕೇಳಕ್ಕೆ. ಏನು ಮಾಡ್ತಿ ಆಳಕ್ಕಿತ್ತು ಏಳು ದೊಡ್ಡ ಜಾಗ ಆಗೈತೆ ಅಲ್ಲೇನೆ ಅಂಜಲಿ. ನೋಡು ಏಳು ದೊಡ್ಡ ಜಾಗ ಆಗೈತಿ ಹೆಂಗೈತಿ ಜಾಗ. ಅಬ್ಬೋ ಹೆಂಗೈತೆ ತಾಯಿ ಏಳು ದೊಡ್ಡದಾಗೈತಿ 2 ಮನೆ ಕೊಟ್ಬೋದು ಅಂತ ಜಾಗ ಐತೆ. ಎಲ್ಲ ಪಾಯಿಂಟ್ ಮಾಡಿರಿ ನೀನು ನಾಳೆಯಿಂದ ಬಾಯಿ ತೆಗಿತಾರೇನೋ ಪೂಜೆ ಮಾಡ್ತಾರೇನೋ. ಬುಧವಾರಲ್ಲ ಗುರುವಾರಲ್ಲ ಪೂಜೆ ಮಾಡ್ತೀವಿ ಅಂತಿದ್ರು. ಮಾರ್ಕಿ ಮಾಡ್ಯಾವ್ರಿ ಇನ್ನೇನು. ಇವಳೆ ನಾನಂತೂ ಬಿಡ್ತಿರ್ಲಿಲ್ಲ ಮನ್ಯಾಳ ಒಳ್ಳೆನಲ್ಲ ಕಣೆ ಗುಂಡ. ಇವಳೆ ಯಾವ ಕೆಲಸನ ಆಗಬಾರ್ದಂಗೆ ಮಾಡ್ಬೇಕು ಕಣೆ. ನನಗೆ ಮಾಡಿರೋ ಇದಕ್ಕೆ ಯಾವ ಕೆಲಸನ ಆಗಬಾರ್ದು. ನಿನ್ನ ಮನೆಯಾಗ ಬೇರೆ ಇದಾರ ಅವರು ನೋಡಿ ಎಷ್ಟಿರಬೇಡ ಏನೋ ಒಂದು ಮಾಡ್ಬೇಕು ಕಣೆ. ನಿಮಗೆ ಗೊತ್ತಿರೋರು ಇದ್ದಾರೆ. ಒಂದು ನಿಂಬೆಣ್ಣ ಮಂತ್ರಿಸ್ಕೊಂಬಂದು ಇಲ್ಲಿ ತಾನೆ ಇಕ್ಕಿ ನೋಡಿ ಯಾವ ಕೆಲಸನ ಆಗಬಾರ್ದು. ಕೆಲಸದವ್ರು ಬರೋರು ನಿನ್ಕೋಗ್ಬೇಕು. ದುಡ್ಡು ಇದ್ರು ಕಟ್ಟಕ್ಕಾಗಬಾರ್ದು. ದುಡ್ಡು ಐತೆ ಅನ್ಕೊಳೋ ನಿನ್ನ ಗಂಡ ದುಡ್ಡಿದ್ರು ಕಟ್ಟಕ್ಕಾಗಬಾರ್ದು. ನಾನು ಹಂಗೆ ಮಾಡ್ತೀನಿ ನೋಡು. ಬಾ ಕರ್ಕೊಂಡು ಹೋಗ್ತೀನಿ. ಒಂದು 500 ರೂಪಾಯಿ ಖರ್ಚು ಮಾಡೋಸನ ಅವ್ರು ತಗೋಗ್ಬಿಟ್ಟು ಎಲ್ಲ ಹಿಂಗೆ ಹೇಳಿದ್ರೆ ಎಲ್ಲ ಮಾಡ್ಕೊಡ್ತಾರೆ. ಒಂದು ನಿಂಬೆಣ್ಣ ಮಂತ್ರಿಸ್ಕೊಡ್ತಾರೆ. ಬಾ ತಗೊಂಬಂದು ಇಲ್ಲೆಲ್ಲ ಊಣನ ತಗೊಂಬಂದು ಉಣಿ ಯಾವ ಕೆಲಸನೂ ಆಗಬಾರ್ದು ಹಂಗೆ ಮಾಡೋಣ ಕಣೆ. ಹಂಗೆ ಮಾಡ್ಬೇಕು. ನನಗೆ ಒಟ್ಟುರ್ದು ಹೋಗುತ್ತೆ ಕಣೆ ಅಂಜಲಿ. ನೋಡು ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟು ನಾನು ಏನೆಲ್ಲ ಮಾಡಿದ್ರು ಅಲ್ಲ ನೋಡಿ ಹೆಂಗೆ ಮಾಡಿದ್ರು ಇವರು ಅಂತ ಹೇಳಿ ನೋಡಿದ್ರೆ ನನಗೆ ಸಖತ್ತು ಹೊಟ್ಟೆ ಉರಿದು ಹೋಗುತ್ತೆ. ನಾನು ಏನೇ ಅಂದ್ರೂ ಈ ಮನೆ ಕೇಳೋಕ್ಕೆ ಬಿಡಬಾರ್ದು ಅಂತ ನಾನು ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಮನೆ ಕೇಳಕ್ಕೆ ಬಿಡಲೇಬಾರ್ದು ನಾನು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ನೋಡಿ ಎಂಥ ಕೆಲಸ ಆಯಿತು. ತುಂಬ ಬೇಜಾರಾಗ್ತೈತೆ ಕಣೆ ನನಗೆ. ಮತ್ತೆ ಬಿಡಬಾರ್ದು ಅಂತ ಅನ್ಕೊಂತೀವಿ. ಆದ್ರೆ ನೋಡಿ ಹೆಂಗಾಗುತ್ತೆ. ಏನು ಮಾಡೋಕ್ಕಾಗುತ್ತೆ. ಹಂಗೆ ಏನೋ ಒಂದು ಮಾಡೋಣ ಸುಮ್ಮನಿರು. ನೋಡೆಲ್ಲ ಪಾಯಿಂಟ್ ಮಾಡ್ಯಾರ ಆಲೇನೆ. ನೋಡ ನನ್ನ ಮಗ ಗುಂಡ ಹಬ್ಬನ ಹೆಂಗೆ ಮಾಡ್ದ. ಅವ್ರು ಯಾಕೆ ಇಬ್ಬರಾಳು ಇಲ್ಲಿದ್ದಾರೆ. ಯಾಕೆ ಎಲ್ಲ ಇದ್ದಾರೆ ಇವರಿಬ್ಬರಾಳನು. ಹೋಗ್ರಿ ಇಲ್ಲಿ ನಿಂತ್ಕೋಬೇಡ್ರಿ. ಬಂದು ಇಲ್ಲಿ ನಾವೆಲ್ಲ ಬೇಸ್ಮೆಟ್ಟ ತೆಗಿಯತ್ತಾಗ ಇಲ್ಲಿ ಯಾಕೆ ನಿಂತ್ಕೊಂತೀರಾ. ನೀವಿಬ್ರು ಒಳ್ಳೆಯವ್ರಲ್ಲ. ಇಲ್ಲಿ ನಿಂತ್ಕೋಬೇಡ್ರಿ. ಹೋಗ್ರಿ. ನೀನು ನಮ್ಮನೆಯಾಗಿಲ್ವೇನೆ. ನೀನು ನಮ್ಮನೆಯಾಗಿಲ್ವೇನೆ ಇವತ್ತು. ಬಂದ್ಬಿಟ್ಲಿ ಇಲ್ಲಿ ಮೂಗಿ. ನಮ್ಮನೆಯಾಗಿರ್ಲಿವೇನೆ ನೀನು ಗನವಾಗ ಇದೆಯಾ. ಬಂದು ನನ್ನ ಮನೆಯಾಗಿ ಎಲ್ಲೇ ನನ್ನ ಮನೆಯಾಗಿ ಇತ್ಕೊಂಡು ಇವತ್ತು ನನ್ನ ತಾಗೆ ಮಾತಾಡಕ್ಕೆ ಬರ್ತಾಳೆ. ನನ್ನ ಮನೆಯಾಗ ಇದೆಯಾ ಕಣೆ ಇವತ್ತು ನೀನು. ನನ್ನ ಮನೆಯಾಗ ಇದೆಯಾ. ನನ್ನ ಮನೆಯಾಗಿಲ್ಲ ನಮ್ಮ ತಿಪ್ಪಣ್ಣಯ್ಯ ಮನೆಯಾಗಿರೋದು ನಾನು. ನಮ್ಮ ತಿಪ್ಪಣ್ಣಯ್ಯರ ಮನೆಯಾಗ ನಾನು ಇರೋದು. ನಿನ್ನ ಮನೆಯಾಗೇನಲ್ಲ ಕಣೆ. ನಿಂದೇನಲ್ಲ ಮನೆ. ಇಲ್ಲ ಕಣೆ ಅಂತ ಮಾತಾಡ್ತಾಳೆ ನೋಡಿ. ಒಂದು ದೊಡ್ಡವ್ರು ಸಣ್ಣವ್ರು ಅಂತ ಮರ್ಯಾದೆ ಕೊಡಲ್ಲ. ನಿಮ್ಮಿಬ್ರಾಳಿಗೆ ಮಾತ್ರ ನಾನು ಕೊಡಲ್ಲ ಮರ್ಯಾದೆನ. ನಿನಗೂ ಕೊಡಲ್ಲ. ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಇಬ್ರಾಳ್ಗೂ. ಯಾಕಮ್ಮ ಗಗನ ನೋಡ ಕೈಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾನೆ. ನಿಂಬೆಣ್ಣು ಅದು ಇದು ಮಂತ್ರಿಸ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ನಾನು ಕೇಳಿಸ್ಕೊಂಡು ಇಲ್ಲಿ ಬಂದಿದ ತಕ್ಷಣ ಇಂಥ ಮಾಡೋಕ್ಕೆ ನಿಮ್ಮ ಕೈಲಿ ಏನು ಮಾಡಿರೂ ಏನು ಮಾಡೋಕ್ಕೂ ಆಗಲ್ಲ. ಇಂಥ ಮಾಡಿದ್ರೆ ನೀವಂತೂ ಉದ್ಧಾರ ಆಗಲ್ಲ. ನೀವು ಹಿಂಗೆ ಹೋಗ್ತೀರ ತಳ ಹತ್ತಿ. ಇವಾಗ ಮಾಡಲಿ ಬಾ ಅಂತ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಮನುಷ್ಯರ ಕೈಲೆಲ್ಲ ಮಾಡಂಗಿದ್ದಿದ್ರೆ ಇನ್ನೂ ಭಗವಂತಗೆ ಬೆಲೆನೇ ಇರ್ತಿರ್ಲಿಲ್ಲ. ಮನುಷ್ಯರೆಲ್ಲ ಕೆಟ್ಟದ್ದು ಮಾಡಂಗಿದ್ರೆ ಎಲ್ಲ ಮೂಢನಂಬಿಕೆ ಅಷ್ಟೇನೆ. ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದು ಇದು ನಿಂಬೆಣ್ಣು ಮಂತ್ರಿಸೋದು ಕೆಟ್ಟದ್ದು ಮಾಡಬೇಕು ಅಂತ ಹೊರಟ್ರೆ ಆಗಲ್ಲ. ದೇವ್ರು ಪರಮಾತ್ಮ ಕೈ ಹಿಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಮಂತ್ರ ತಂತ್ರ ಏನೋ ನಡೆಯಲ್ಲ. ಭಗವಂತ ನಮ್ಮ ಕೈ ಹಿಡಿಬೇಕು. ಭಗವಂತ ನಮ್ಮ ಕೈ ಹಿಡಿದ್ರೆ ನೀನು ಎಷ್ಟೇ ನಿಂಬೆಣ್ಣು ಮಂತ್ರಿಸ್ಕೊಂಬಂದಿಕ್ಕೆ ನಿನ್ನ ಕಣ್ಣೆದ್ರಿ ಮನೆ ಕಟ್ಟಿ ಅವ್ರು ತೋರಿಸ್ಲಿಲ್ಲ ಅಂದ್ರೆ ಕೇಳು ಬಸಣಯ್ಯ. ಮತ್ತೆ ನಿಮ್ಮ ಕಣ್ಣು ಮುಂದೆ ನಮ್ಮ ಅಪ್ಪ ಮನೆ ಕಟ್ಟಿ ತೋರಿಸ್ಲಿಲ್ಲ ಅಂದ್ರೆ ಕೇಳಿ ನೀನು ಎಷ್ಟು 100 ನಿಂಬೆಣ್ಣು ಮಂತ್ರಿಸ್ಕೊಂಬಂದಿಕ್ಕು. ನೀನು ಮಾಡ್ತೀಯ ಇಲ್ಲ ನಾವು ಮಾಡ್ತೀವ ನೋಡೇ ಬಿಡೋಣ. ಭಗವಂತ ನಮ್ಮ ಕೈ ಹಿಡಿತಾನೆ. ಭಗವಂತ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ತಾನೆ. ದೇವ್ರ ಇದ್ದಾನೆ. ನಮ್ಮಂತರಿಗೆ ದೇವ್ರು ಕಾಪಾಡ್ತಾನೆ. ಎಲ್ಲಾದ್ರಾಗೂ ನಮ್ಮನ್ನು ಕಾಪಾಡ್ಕೊಂಬಂದ ನೀಸ್ತೀನಿ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ಮಾತಾಡ್ಬೇಡ ಸುಮ್ಮನಿಂದ ಹೋಗೋದು ಕಲೀರಿ. ಈಗ ಬರಲೇಬೇಡ್ರಿ. ಇಲ್ಲಿ ಕಾಲಿಕ್ಕೆ ಬೇಡ್ರಿ. ನೀವು ಕಾಲಿಕ್ಕೆ ಕಿತ್ ಕಡೆ ಯಾವುದೂ ಉದ್ಧಾರ ಆಗಲ್ಲ. ಎಲ್ಲ ನಾಶನೇ. ಏನಮ್ಮ ಏನಂತ ಮೃತಮ್ಮ. ನಿಂಬೆಣ್ಣ ಮಂತ್ರಿಸ್ಕೊಂಬಂದೇವು ಇಕ್ತಾರಂತೆ ಬಸಣಯ್ಯ ಇಲ್ಲಿ. ಯಾರಿಗೂ ಕೆಲಸ ಆಗಬಾರ್ದು. ಯಾವ ಕೆಲಸನೂ ಕೆಲಸ ಎಲ್ಲ ನಿಂತ್ಕೋಗ್ಬೇಕು. ದುಡ್ಡಿದ್ರು ಇವ್ನ ಕೈ ಮನೆ ಕಟ್ಟಕ್ಕಾಗಬಾರ್ದು. ಹಂಗೆ ಮಾಡ್ತೀನಿ. ನಿಂಬೆಣ್ಣು ಮಂತ್ರಿಸ್ಕೊಂಬಂದು ಇಕ್ಬೇಕು. ನಾನೆಲ್ಲ ಒಳ್ಳೆಯವ್ರನ್ನ ಕಂಡೈನಿ ಅಂತ ಹೇಳಿ ಹೇಳಾಳು ಇವಳು ಅಂಜಲಿ. ಅದಕ್ಕೇನೆ ನೀನು ಎಷ್ಟೇ ನಿಂಬೆಣ್ಣು ಮಂತ್ರಿಸ್ಕೊಂಬಂದಿಕ್ಕು ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲೇ ಬಿಡು ಇಕ್ಲೇಳು ನಿಂಬೆಣ್ಣು ಮಂತ್ರಿಸ್ಕೊಂಬಂದು ಇಕ್ಲಿ. ಇಕ್ಕೆ ಇಕ್ಕೋ ಅದು ಏನು ಮಾಡ್ತೀರೋ ಮಾಡ್ರಿ ಇಬ್ಬರು ಸೇರ್ಕೊಂಡು. ನಿಂಬೆಣ್ಣು ಇಂಥವು 1000 ತಂದು ಮಾಡ್ರಿ. 1000 ತಂದು ಇಕ್ರಿ. ನಿಮ್ಮ ಕಣ್ಣೆದ್ರಿಗೆ ನಾನು ಮನೆ ಕಟ್ಟಿ ತೋರಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬಸಪ್ಪ ಅಂತ ಕರಿಬೇಡ್ರಿ. ನಿಮ್ಮ ಕಣ್ಣೆದ್ರಿಗೆ ಕಟ್ಟಿ ತೋರಿಸ್ತೀನಿ. ಏನೇ ಮಾನ ಮರ್ಯಾದೆ ಇಲ್ದಾಳೆ ಅಲ್ಲ. ಏನು ಬ್ಯಾರೆ ನಮ್ಮಂಗೆ ನಿಂಬೆಣ್ಣು ಮಂತ್ರಿಸಿ ಬಂದಿಕ್ತೀನಿ ಅಂತೆಲ್ಲ. ಎಲ್ಲಿ ಕಡೆಗಳಾಳೆ ಯಾರ ಬ್ಯಾರೆ ಯಾರ ಒಟ್ಟುರ್ಕೊಂಡು ಮಾಡಬೇಕೆ ಹೊರ್ತು ನಾವು ಅಂಜಲಿ ಅಂತಾಳು. ನೀನು ಮಾಡ್ತೀನಿ ಅಂತೀಯಲ್ಲಿ ಮಾನ ಮರ್ಯಾದೆ ಇಲ್ದಾಳ. ಇಬ್ರು ಕೆಟ್ಟ ಮೆಟ್ಟು ಹಿಡಿದ್ರೆ ನಿಮ್ಗೆ ಯಾರನ್ನ ಹೇಳಾರು ಉಂಟಿ. ನಡೀರಿ ಆಕೆ ಕೇಳ್ತೀನಿ ಇಬ್ಬರಾಳನು. ಮಾನ ಮರ್ಯಾದೆ ಇಲ್ಲದ ಲೌಡ್ಯಾರ. ಮಾತಾಡು ಬಸಣಯ್ಯ. ನೀನು ಏನು ಹಂಗೆ ಮಾತಾಡ್ತಾ ಇದೀಯಾ. ನಾವು ಮರ್ಯಾದೆ ಕೊಡ್ತೀವಿ. ನಾನು ಏನೋ ತಾನೋ ಅಂತ ಮಾತಾಡ್ಬೋದು ನಿನ್ನ. ಯಾವನೋ ನನ್ನ ಮನೆಯಾಗಿದ್ಯಲ್ಲೋ ನೀನು ಲೋಪರು ಅಂತಾನು ಇಂತಾನು ಅಂತ ನಾನು ಮಾತಾಡ್ಬೋದು. ನೀನು ಲೋಪರ್ ನನ್ನ ಮಗ ಅಂತ ನಾನು ಮಾತಾಡ್ಬೋದಲ್ಲ. ನೀನು ಸರಿಯಾಗಿ ಮಾತಾಡೋದು ಕಲಿ ಫಸ್ಟು. ಸರಿಯಾಗಿ ಕಣೆ ಮಾತಾಡೋದು. ನೀನು ಸರಿಯಾಗಿ ಮಾತಾಡಲಿ. ಸರಿಯಾಗೆ ಕಣೋ ಮಾತಾಡೋದು. ನೀನು ಮರ್ಯಾದೆ ಕೊಟ್ಟರೆ ನಾನು ಮರ್ಯಾದೆ ಕೊಡ್ತೀನಿ ಕಣೋ. ಸರಿಯಾಗೆ ಕಣೋ ಮಾತಾಡೋದು. ಅಲ್ಲ ನೀನು ಯಾಕೆ ಅವಳ ಮೇಲೆ ಅಷ್ಟೊಂದು ಜೋರು ಮಾಡ್ತಾ ಇದೀಯಾ. ಅವಳ ಮೇಲೆ ಜೋರು ಮಾಡೋ ಅಂಥದ್ದೇನಿಲ್ಲ ನೀನು. ನಾವೇನು ಮಾತಾಡಿಲ್ಲ. ನಾವು ನಿಂಬೆಣ್ಣು ಪಮ್ಮಣ್ಣು ಅಂತ ನಾವು ಯಾವತ್ತೂ ಮಾತಾಡೋಕೆ ಹೋಗಿಲ್ಲ.
ಮಂತ್ರಿಸ್ಕೊಂಬಂದಿತ್ತು ನಿನ್ನಂಥ ಲೋಪರ್ ಮಂಡ್ಯರ ಕೈಲೆಲ್ಲನ ಆಗಂಗಿದ್ರಿ ಇಂಥ ಕೆಲಸಗಳೆಲ್ಲ ಮಾಡೋಕ್ಕೆ ಇನ್ನು ಆ ಭಗವಂತನಿಗೆ ಬೆಲೆನೇ ಇರ್ತಿರ್ಲಿಲ್ಲ, ದೇವ್ರನ್ನ ಯಾರನ್ನ ನೆನೆಸ್ತಾನೆ ಇರಲಿಲ್ಲ. ಮನುಷ್ಯರು ಮಾಡಿರೋದೆಲ್ಲ ನಿಜಾನೇ ಆಗಂಗಿದ್ರೆ ನೀನು ಹೇಳ್ದಡ್ಕೆ ನೀವು ಅದು ಸಾಯಿ ಒಂದೆಡ್ಕೆ ಸಾಯಲ್ಲ, ಹುಟ್ಟು ಒಂದೆಡ್ಕೆ ಹುಟ್ಟಲ್ಲ. ಆ ಪರಮಾತ್ಮ ಯಾವಾಗ ಒಂದು ಗಳಿಗೆ ಅಂಬತ್ತು ಕೊಟ್ಟಿರ್ತಾನೆ, ಯಾವಾಗ ಸಮಯ ಸಂದರ್ಭ ಅಂಬತ್ತು ಕೊಟ್ಟಾಗ ಎಲ್ಲರೂ ಜಾಗ ಖಾಲಿ ಮಾಡಲೇಬೇಕು. ಅದೇನಾಗಬೇಕಾ ಅದು ಹಾಗೇ ಆಗುತ್ತೆ. ನಿನ್ನಿಂದ ಏನೇನಾಗಲ್ಲ. ಮಾಡ್ತೀವಿ ನೋಡು, ಮಾಡಿ ತೋರಿಸ್ತೀವಿ. ನೀನು ಆಗಲ್ಲ ಅಂತ ನೀನು ತಿಳ್ಕೊಳ್ಬೋದು. ನಾನೇ ಮೋಸ ಮಾಡಿರೋ ಇದಕ್ಕೆ ಆಗಲ್ಲ ಕಣೋ ನೀನು. ನೋಡ ಮನಿಯಾಳ, ನಾನೇ ಮೋಸ ಮಾಡಿ ನನ್ನ ಹೆಸರಿಗಿರೋದು ಇವಳು ಹೆಸರೇ ಮಾಡ್ತಿದ್ಯಲ್ಲ ಮನಿಯಾಳ ನನ್ನ ಮಗನೇ. ನೋಡು ನೋಡು ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಯಾವ ಕೆಲಸ ಅದು ಹೆಂಗೆ ಕಟ್ತೀಯ ಕಟ್ಟು ಅನ್ವಳನೆ. ನಾನು ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಮಾಡು, ಅದೇನು ಮಾಡ್ತೀಯ ಮಾಡ್ತು. ಒಟ್ಟುರ್ಕಿ ನೀನು ಉದ್ಧಾರ ಆಗಲ್ಲ, ನೀನು ಹಾಳಾಗಿ ಹೋಗ್ತೀಯ. ಹಾಳಾಗಿ ನೀನಂತೂ ಉದ್ಧಾರ ಆಗಲ್ಲ. ಮತ್ತು ಅವಳ್ತಾಗ ಏನು ಮಾತಾಡಿ ಟೆನ್ಷನ್ ತಾಂತಿ ಅದೇನು ಮಾಡ್ತಾಳೆ ಮಾಡಲಿ ನೋಡ. ಇಂಥಳ ಕೈಲೆಲ್ಲ ಆಗಂಗಿದ್ರೆ ಇನ್ನೇನು ದೇವ್ರಿಗೆ ಬೆಲೆನೇ ಇರ್ತಿರ್ಲಿಲ್ಲ. ನೆನೆಯುವುದೆಲ್ಲ ನೆನೆದೇ ಹೋದರೆ ದೇವನೇ ನಿನಗೆ ಬೆಲೆಯಲ್ಲಿ ಅಂತ ಐತಿ. ಆಡ್ನಾಗೆ ಐತೆ, ಅರ್ಥ ಮಾಡ್ಕೊಂಡ್ರಿ. ನಾವು ನೆನೆಸ್ಕೊಂಡಿದ್ದೆಲ್ಲ ಆಗಂಗಿದ್ರೆ ನಮಗೆ ಬೇಕಾಗಿರೋದೆಲ್ಲ ಭಗವಂತ ಕೊಡಂಗಿದ್ರೆ ದೇವ್ರಿಗೆ ಬೆಲೆನೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ವರ್ತನೆ ಮಾಡಿರ್ತಾನೆ ಯಾರಿಗೆ ಆಗಲಿ ಎಲ್ಲ ಕೊಟ್ಟು ಯಾವುದಾದ್ರೂ ಒಂದು ಕಪ್ಪು ಚುಕ್ಕಿ ಅನ್ನೋದು ಇದ್ದೇ ಇರುತ್ತೆ ಒಬ್ಬ ಮನುಷ್ಯನಿಗೆ. ಬಿಡು ಅವ್ರಿಗೇನಿಲ್ಲ ಅಂತ ನೀವು ಅಂದ್ಕೋಬೋದು, ನೀನು ನನಗೇನಿಲ್ಲ ಅಂತ ನೀನು ಅಂದ್ಕೋಬೋದು. ಆದರೆ ನಿನ್ಗೆ ಒಳಗಿನ ನೋವು ಕಪ್ಪು ಚುಕ್ಕಿ ಅಂಬೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ. ಅಲ್ಲಿದ್ದಾರೆ ಕಡ್ಲಿದ್ದಾರೆ ಗಲ್ಲಿರಲ್ಲ ಅಮ್ಮಂಗೆ ಯಾವುದಾದ್ರೂ ಒಂದು ಭಗವಂತ ಏನಾನ ಒಂದು ಮಾಡಿರ್ತಾನೆ. ನಾವು ಅಂದ್ಕೊಂಡಿರ್ಬೋದು ನಾವು ಹಂಗೆ ಅವ್ರು ಹಂಗೆ ಇದ್ದಾರೆ ಇವ್ರು ಹಿಂಗೆ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಬಿಡು ಅಂತ. ಆದರೆ ಯಾವುದಾದ್ರೂ ಒಂದು ನೋವು ಇದ್ದೇ ಇರುತ್ತೆ. ಮನುಷ್ಯನ ಮೇಲೆ ಒಂದು ಮನೆಯ ಮೇಲೆ ಯಾವುದಾದ್ರೂ ಒಂದು ನೋವು ಕೊಟ್ಟಿರ್ತಾನೆ ಭಗವಂತ. ಅರ್ಥ ಮಾಡ್ಕೊಂಬರ್ಗೆ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಂಬಿಲ್ದವಕ್ಕೆ ಯಾತೋ ಅರ್ಥ ಆಗಲ್ಲ ಅಷ್ಟೇ. ಯಾತ ಹೇಳಿದ್ರು ಅಷ್ಟೇ. ಅರ್ಥ ಮಾಡ್ಕೊಂಬರ್ಗೆ ಏನು ಹೇಳಿದ್ರು ಅರ್ಥ ಆಗುತ್ತೆ ಕಣಣ. ಬಿಡು, ಏನಾನ ಮಾಡ್ಕೊಂಬ. ಸುಮ್ಮನೆ ಯಾಕೆ ಒಬ್ರಿಗೆ ಏನು ಹೇಳೋದು ಅಲ್ಲ, ಅದೇನಾಗಬೇಕು ಅದಾಗಲಿ. ಸುಮ್ಮನೆ ಯಾಕೆ ಹೇಳಿ ಏನಾಗಬೇಕಾಯ್ತು ಬಿಡು ಬಸಣಯ್ಯ. ಭಗವಂತ ಅದೇನು ಮಾಡ್ಬೇಕು ಆ ಟೈಮಿಗೆ ಸರಿಯಾಗಿ ಅದೇನಾಗಬೇಕು ಅದು ಹಾಗೆ ಆಗುತ್ತೆ. ಮಾತಾಡೋರು ಆಡ್ಕೊಂಬರಲ್ಲನ ಹಿಂಗೋಗದೆ. ಯಾಕೆ ಸುಮ್ಮನೆ ಏನು ಜಾಸ್ತಿ ಮಾತಾಡೋದಷ್ಟು ಸುಮ್ಮನೆ ನಮಗೆ ಅದೇನು ಮಾಡ್ಬೇಕು ಅದು ಮಾಡ್ತಾ ಇದ್ದೀರಾ ಮಾಡೋಗ್ರಿ. ಸುಮ್ಮನೆ ಯಾಕೆ ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಮಾಡಿರಿ. ಮಾಡಿ ತೋರಿಸ್ತೀವಿ ಕಣಿ. ಮಾಡಿ ತೋರಿಸ್ತೀವಿ. ನಾವೆಂಥದ್ದು ಅಂತೇಳಿ ಮಾಡಿ ತೋರಿಸ್ತೀವಿ. ನೋಡು ಅದೇನು ಮಾಡ್ಬೇಕು ಅದನ್ನ ಮಾಡಿ ತೋರ್ಸೋದು ನಾವು. ಏನಂತ ಬಿಟ್ಟಿದ್ಯಾ ನೀನು? ಏನು ಇವ್ರ ಕೈಲಿ ಏನು ಆಗಲ್ಲ ಅಂತ ನೀನು ತಿಳ್ಕೊಬಿಟ್ಟಿದ್ಯಾ. ನಾವೆಲ್ಲ ಮಾಡಿ ತೋರಿಸ್ತೀವಿ. ನೋಡು ನಮಗೂ ಹೆಂಗೆಲ್ಲ ಏನು ಮಾಡ್ಬೇಕು ಅಂಬದು ಚೆನ್ನಾಗಿ ಗೊತ್ತೈತಿ. ನೀನು ಅಂದ್ಕೊಂಡಿದ್ಯಾ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ಅಷ್ಟು ಸದ್ರವಾಗಿ ಕೇವಲ ನೋಡ್ತಾ ಇದೆಯಾ ನೀನು? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ಏನು ಮಾಡಿದ್ಯೆ? ನನ್ನ ಗಂಡ ದೊಡ್ಡ ಗೌರ್ಮೆಂಟ್ ಕೆಲಸದಾಗಿದ್ದಾನೆ ಅಂತ ಕೊಚ್ಕೊಂತೀಯಲ್ಲ, ನೀನು ಏನು ಮಾಡಿದ್ಯಾ? ನಾನು ಮಾಡಿ ತೋರಿಸ್ತೀನಿ. ಮುಚ್ಕೊಂಡು ಬಿದ್ದರೆ ನಿನ್ನಂಥವ್ಳಿಗೆಲ್ಲ ಏನು ಮಾಡ್ಬೇಕಂಬದು ಏನಿಲ್ಲ. ನಾನು ನಿನ್ನಂಥವ್ಳಿಗೆಲ್ಲ ನಾನು ಇಂಥದ್ದು ಮಾಡ್ತೀನಿ ಅಂತ ನಿನ್ನಂಥವ್ಳಿಗೆಲ್ಲ ವರದಿ ಕೊಡಬೇಕಾಗಿಲ್ಲ. ನಾನು ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನೋಡು ನಾವು ಹೆಂಗೆ ಮಾಡ್ಬೇಕಂಬೋದು ಚೆನ್ನಾಗಿ ಗೊತ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಇವರು ಯಾವ ರೀತಿ ಹೊಟ್ಟೆ ಕುತ್ಕೊಂತ ಇದ್ದಾರೆ ಅಂತ. ಬೋಲು ಹೊಟ್ಟೆ ಊರಿ ಜನ. ಇವಳಿಗಂತೂ ನಮ್ಮ ಮಾನ ಮರ್ಯಾದೆನೇ ಇಲ್ಲ. ಈ ಚೌಡಮ್ಮನಿಗೂ ಈ ವಂಜಲಿಗೂ ಇಬ್ಬರಿಗೂ ಈ ಮಾಟ ಮಾತ್ರ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಎದುರ್ಸಾಕ್ ಬಂದವ್ರೆ. ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಯಾರ ಮನುಷ್ಯರ ಕೈಲಿ ಏನು ಮಾಡೋಕ್ಕಾಗಲ್ಲ. ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.